ನಮಸ್ತೆ. ಪುಸ್ತಕ ತೆಗೆದ್ರಾ? ಸರಿ, ನಾವೊಂದು ಆಟ ಆಡುವ ಈಗ ಸಣ್ಣದು. ಓಡಿಯಲ್ಲ, ನಿಂತಲ್ಲಿ ಆಯಿತಾ? ಸರಿ, ಆಗ್ಬೋದಾ? ಆಡ್ಬೋದಾ? ಸರಿ, ನಿಮಗೆ ನಿಮ್ಮ ಬಲಭಾಗ ಎಡಭಾಗ ಗೊತ್ತುಂಟು ಅಲ್ವಾ? ಬಲಗೈ ಎಡಗೈ ಗೊತ್ತುಂಟು. ನಾನೊಂದು ಆ ರೀತಿಯ ಆಟ ಆಡೋದೀಗ. ಹೇಗೆ? ನಾನು ಬಲಗೈಯಲ್ಲಿ ಮುಟ್ಟುವಾಗ ನೀವೇನು ಮಾಡಲಿಕ್ಕೆ? ಎಡ ಕೈಯಲ್ಲಿ ಮುಟ್ಟಬೇಕು. ನಾನು ಎಡ ಕೈಯಲ್ಲಿ ತೋರಿಸುವಾಗ ನೀವೇನು ಮಾಡಲಿಕ್ಕೆ? ಬಲ ಕೈಯಲ್ಲಿ ತೋರಿಸ್ಬೇಕು. ಅರ್ಥ ಆಯ್ತಾ ಹೇಗೆ ಅಂತ? ಈಗ ನಾನು ಬಲಗೈಯಲ್ಲಿ ತಲೆ ಮುಟ್ತೇನೆ, ನೀವೇನು ಮಾಡಲಿಕ್ಕೆ? ನೀವು ಎಡಗೈಯಲ್ಲಿ ತಲೆ ಮುಟ್ಟಲಿಕ್ಕೆ. ಗೊತ್ತಿರ್ಬೋದಲ್ವಾ? ನೀವು ಶಾಲೆಯಲ್ಲಿ ಆಡಿರ್ಬೋದಲ್ಲ ಇಂಥ ಆಟ. ಸುಮ್ಮನೆ ಒಂದು ಆಟ, ಆಯಿತಾ? ಶುರು ಮಾಡುವನಾ? ಸರಿ, ಒಮ್ಮೆ ಎದ್ದು ನಿಂತುಕೊಳ್ಳಿ. ಹಾಂ, ಎದ್ದು ನಿಂತುಕೊಳ್ಳಿ. ಸರಿ, ನಿಂತ್ರಾ? ಹಾಂ, ನಾ ಮಾಡ್ತೇನೆ. ಮಾಡಿದ್ರಾ? ಮಾಡಿದ್ರಾ? ಏನು ಮುಟ್ಟಿದೀಗ? ಕಿವಿ ಅಲ್ವಾ? ಮಾಡಿದ್ರಾ? ತಪ್ತದ? ಮಾಡಿದ್ರಾ? ಮಾಡಿದ್ರಾ? ತಪ್ತದ? ಕನ್ಫ್ಯೂಷನ್ ಆಗ್ತದಾ? ಮಾಡಿದ್ರಾ? ಎಸ್. ಹಾಂ, ನೀವು ಎಡಗೈ. ಗುಡ್ ಗುಡ್ ಗುಡ್, ಗೊತ್ತಾಗ್ತದಲ್ಲ? ಸರಿ, ಮಾಡಿದ್ರಿ. ಎಸ್, ಗೊತ್ತಾಯಿತು ಅಲ್ವಾ? ಸ್ವಲ್ಪ ಆಚೀಚಾಗಿರ್ಬೋದಲ್ಲ, ಬಲಗೈ ಎಡಗೈ ಆಚೀಚೆ ಮಾಡುವಾಗ, ಆದರೂ ಕೂಡ ಮಾಡಿರ್ಬೋದಲ್ಲ. ಈ ರೀತಿ ನಮಗೇನು ಮಾಡ್ಬೋದು? ಶಾಲೆ ಸ್ಟಾರ್ಟ್ ಆದಾಗ ಆಟ ಆಡ್ಬೋದಲ್ವ? ಯಾರು ಒಬ್ಬರು ಈ ರೀತಿ ಹೇಳೋದು ಅಲ್ವಾ? ನೀವು ಏನು ಮಾಡಲಿಕ್ಕೆ? ಹೀಗೆ ಮಾಡಬೇಕು. ಆಗ ಅವರು ಯಾವ ಕೈಯಲ್ಲಿ? ಈ ಕೈ ಹಿಡಿದು ಹೀಗೆ ಮಾಡಬೇಕು. ಆ ರೀತಿ ಮಾಡಿ ಬಾಕಿ ಹಿಡಿದವರು ಕೂಡ ಮಾಡಬೇಕು. ಆಗ ಯಾರು ತಪ್ಪಿ ಮಾಡ್ತಾರೆ ಅವರೇನಾಗ್ತಾರೆ? ಔಟ್ ಆಗ್ತಾರೆ ಅಲ್ವಾ? ತಪ್ಪಿದವರು ಔಟ್ ಆಗ್ತಾರೆ. ನಾ ಮಾಡಿದನ್ನೇ ಮಾಡಿ ತೋರಿಸಿದ್ರೆ, ಈಗ ಒಬ್ಬರು ನಾನು ಹೇಳಿದೆ ಬಲದ ಕೈಯಲ್ಲಿ ನಾನು ಹೀಗೆ ಮಾಡೋದು, ಹಾಗೆ ನೀವು ಕೂಡ ಬಲದ ಕೈಯಲ್ಲೇ ಮಾಡಿದರೆ ಏನಾಗ್ತದೆ? ಔಟ್ ಆಗ್ತದೆ ಅಲ್ವಾ? ನೀವೇನು ಮಾಡಲಿಕ್ಕೆ? ಎಡದ ಕೈಯಲ್ಲಿ ಮಾಡಲಿಕ್ಕೆ. ಗೊತ್ತಾಯಿತು ಆಟ ಹೇಗೆ ಅಂತ? ಗೊತ್ತಾಯಿತು. ಸುಲಭ ಉಂಟಲ್ವಾ? ಸುಮ್ಮನೊಂದು ಆಟ ಅಲ್ವಾ? ಸರಿ, ಇನ್ನು ನಾವು ಪಾಠಕ್ಕೆ ಬರುವ. ಯಾವುದು? ಏಕತೆಯ ನಾಡು ಅಲ್ವಾ? ಅದರಲ್ಲಿ ನಾನೇನು ಕೊಟ್ಟಿದ್ದೇನೆ ನಿಮ್ಮಲ್ಲಿ ಹೇಳಲಿಕ್ಕೆ? ಬರೀಲಿಕ್ಕೆ ಅಲ್ವಾ? ಹೇಳಲಿಕ್ಕೆಲ್ಲ ಬರೀಲಿಕ್ಕೆ ಏನು ಕೊಟ್ಟದ್ದು? ಸಾಮ್ಯ ವ್ಯತ್ಯಾಸ ಅಲ್ವಾ? ಸಾಮ್ಯಗಳು ನಾನು ಹೇಳಿದ್ದೇನೆ. ಯಾವುದೆಲ್ಲ ಸಾಮ್ಯಗಳು ಅದರಲ್ಲಿ ಉಂಟು. ಅದೇ ರೀತಿ ನಾನೇನು ಹೇಳಿದ್ದು? ಸಾಮ್ಯಗಳು ಮತ್ತು ವ್ಯತ್ಯಾಸಗಳನ್ನು ನೀವೇನು ಮಾಡಬೇಕು? ಒಂದು ಎರಡು ಗೆರೆ ಹಾಕಿ ಅದರಲ್ಲಿ ಈ ಬದಿಯಲ್ಲಿ ಸಾಮ್ಯ, ಈ ಬದಿಯಲ್ಲಿ ವ್ಯತ್ಯಾಸಗಳು ಬರೆದಿರ್ಬೋದಲ್ವಾ? ಬರೆದಿದ್ದೀರಲ್ವಾ? ಸರಿ, ಸಾಮ್ಯಗಳು ನಾನು ಕಳೆದ ತರಗತಿಯಲ್ಲೇ ಅಲ್ಲ, ಅದಕ್ಕಿಂತ ಮೊದಲಿನ ತರಗತಿಯಲ್ಲೇ ನಾನೇ ಹೇಳಿದ್ದೇನೆ ಅಲ್ವಾ? ವ್ಯತ್ಯಾಸಗಳು ಯಾವುದು ಅಲ್ವಾ? ನಾವೆಲ್ಲರೂ ಒಂದೇ ಎಂಬ ಪದ್ಯದಲ್ಲಿ ಮತ್ತು ಏಕತೆಯ ನಾಡು ಎಂಬ ಪದ್ಯದಲ್ಲಿ ನಾವು ಕಾಣುವ ವ್ಯತ್ಯಾಸಗಳು ಏನು? ಯಾವುದಾಗಿರ್ಬೋದು? ಅಲ್ಲಿ ಮತ್ತು ಇಲ್ಲಿ ಯಾವುದಕ್ಕೆ ಹೋಲಿಸಿದ್ದಾರೆ? ಯಾವುದರಲ್ಲಿ? ನಾವೆಲ್ಲರೂ ಒಂದೇ ಎಂಬ ಹಾಡು ಮತ್ತು ಏಕತೆಯ ನಾಡು ಪದ್ಯದಲ್ಲಿ ಯಾವುದಕ್ಕೆ ಹೋಲಿಸಿದ್ದಾರೆ? ಒಮ್ಮೆ ನೆನಪು ಮಾಡಿ, ಪುಸ್ತಕ ತೆಗಿರಂತೆ ಬರೆದದ್ದು ಒಮ್ಮೆ ಓದಿ ಹೇಳ್ಬಹುದು ಅಲ್ವಾ? ಓದಿ ಹೇಳಿ ಅಂತೆ.
ನಾವೆಲ್ಲರೂ ಒಂದೇ ಪದ್ಯದಲ್ಲಿ ಏಕತೆಯನ್ನು ಯಾವುದಕ್ಕೆ ಆಕಾಶ ಅಲ್ವಾ, ಆಕಾಶ ಮತ್ತು ಮರಗಳಿಗೆ ಹೋಲಿಸಿದರೆ ಏಕತೆಯ ನಾಡು ಪದ್ಯದಲ್ಲಿ ಸಂಗೀತದ ಸ್ವರಗಳಿಗೆ ಹೋಲಿಸಲಾಗಿದೆ ಅಲ್ವಾ. ಈ ರೀತಿ ಬರೆದಿದ್ದೀರಾ? ಸರಿ. ಇನ್ನು ವ್ಯತ್ಯಾಸ, ನಾವೆಲ್ಲರೂ ಒಂದೇ ಪದ್ಯದಲ್ಲಿ ಸಮುದ್ರವನ್ನು ಏಕತೆಯ ಸಂಕೇತವಾಗಿ ಸೂಚಿಸಿದರೆ ಏಕತೆಯ ನಾಡು ಪದ್ಯದಲ್ಲಿ ನದಿಗಳನ್ನು ಏಕತೆಯ ಸಂಕೇತವಾಗಿ ಸೂಚಿಸಿದ್ದಾರೆ. ಅದೇ ರೀತಿ ಬೇರೆ, ನಾವೆಲ್ಲರೂ ಒಂದೇ ಪದ್ಯದಲ್ಲಿ ಆರಾಧನೆಯಲ್ಲಿ ಎಲ್ಲರಿಗೂ ದೇವರೊಬ್ಬನೇ ಎಂದು ಸೂಚಿಸಿದ್ದಾರೆ. ಆದರೆ ಏಕತೆಯ ನಾಡು ಪದ್ಯದಲ್ಲಿ ಧರ್ಮ ಯಾವುದಾದರೇನು, ದೇವರು ಒಬ್ಬನೇ, ಧ್ಯಾನ ಹೇಗಿದ್ದರೂ ದೇವರೊಬ್ಬನೇ ಎಂದು ಸೂಚಿಸಿದ್ದಾರೆ ಅಲ್ವಾ. ಎಷ್ಟು, ಒಂದು 3 ಪಾಯಿಂಟ್ ಸಿಗಲಿಲ್ವಾ? ಅದೇ ರೀತಿ ಅಲ್ಲಿ ಕೂಡ ಸಾಮ್ಯಗಳು, ಅದು ಕೂಡ ನಿಮಗೆ 3 ಪಾಯಿಂಟ್ಸ್ಗಳು ಸಿಕ್ಕಿದೆ ಅಲ್ವಾ, ಅದು ಕೂಡ ಬರೆದಿದ್ದೀರಿ. ಸರಿ, ಈಗ ವ್ಯತ್ಯಾಸಗಳು ಅದನ್ನು ನಾವು ಒಟ್ಟಿಗೆ ಏನು ಹೇಳೋದು? ಸಾಮ್ಯ ವ್ಯತ್ಯಾಸಗಳು ಅಲ್ವಾ, ಸಾಮ್ಯ ಈಗ ನಿಮಗೆ ಸಾಮ್ಯ ವ್ಯತ್ಯಾಸಗಳು ಹೇಗೆ ಬರೆಯುವುದು ಅಂತ ಗೊತ್ತಾಯಿತು. ಒಂದೇ ರೀತಿ, ಒಂದೇ ಆಶಯ ಕೊಡುವ 2 ಪದ್ಯಗಳು ಅಲ್ವಾ, ಒಂದೇ ಆಶಯ ನೀಡುವ 2 ಪದ್ಯಗಳನ್ನು ನೀವೇನು ಮಾಡಲಿಕ್ಕೆ, ಸಾಮ್ಯ ವ್ಯತ್ಯಾಸಗಳನ್ನು ಬರಿಬೇಕು. ಅಲ್ಲಿ ಕೊಟ್ಟದ್ದನ್ನು ಮತ್ತು ಇಲ್ಲಿ ಕೊಟ್ಟದ್ದನ್ನು ನೋಡಿ ವ್ಯತ್ಯಾಸಗಳನ್ನು ಕಂಡುಹುಡುಕಿ ಬರೆಯುವುದು ಅಲ್ವಾ. ಇನ್ನು ನಿಮಗೆ ಇದೇ ರೀತಿ ಬೇರೆ ಪದ್ಯ ಬಂದರೂ ಕೂಡ ಬರಿಬೋದು ಅಲ್ವಾ, ಈಗ ಗೊತ್ತಾಗಿದೆ ಅಲ್ವಾ. ಸರಿ, ಇನ್ನು ನಾವು ಏನು ಮಾಡೋದು, ನಾನು ಕೆಲವು ಚಿತ್ರಗಳನ್ನು ತೋರಿಸ್ತೇನೆ ನಿಮಗೆ. ನೋಡಿ ಅಂತೆ, ಯಾರ ಚಿತ್ರ ಅಂತ ನೋಡಿ. ನೀವು ಯಾರ ಚಿತ್ರದು ನೋಡಿದ್ದೀರಿ? ಯಾರ ಚಿತ್ರ ಆಗಿರ್ಬೋದು? ಯಾರ್ದು ನಿಮಗೆ ಪರಿಚಯ ಉಂಟು? ಮಹಾತ್ಮ ಗಾಂಧೀಜಿ ಅಲ್ವಾ. ಮತ್ತೆ ಯಾರ್ದು ಪರಿಚಯ ಇಲ್ವಾ? ಯಾರ್ದು? ಜವಾಹರ್ಲಾಲ್ ನೆಹರು ಅಲ್ವಾ, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮತ್ತು ಸರೋಜಿನಿ ನಾಯ್ಡು, PR ಅಂಬೇಡ್ಕರ್, ಭಗತ್ ಸಿಂಗ್ ಅಲ್ವಾ. ಹಲವು ಚಿತ್ರಗಳನ್ನು ನೀವೀಗ ನೋಡಿದ್ದೀರಿ. ಈಗ ಮಕ್ಕಳೇ, ಈ ಚಿತ್ರವನ್ನು ನಾನು ಯಾಕೆ ತೋರಿಸಿದ್ದು? ಇವರು ಯಾವ ಸಾಧನೆಯಲ್ಲಿರುವವರು ಗೊತ್ತುಂಟ ನಿಮಗೆ? ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಅಲ್ವಾ, ಸ್ವಾತಂತ್ರ್ಯ ಸಿಗಲಿಕ್ಕೆ ಬೇಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿ, ಅದು ಗೊತ್ತುಂಟು. ಬಾಕಿ ಉಳಿದವರು ಅವರು ಕೂಡ ಹಾಗೆ ಏನು ಯಾವ ಸಾಧನೆಯಲ್ಲಿ ಇದು ಮಾಡಿದವರು? ಸ್ವಾತಂತ್ರ್ಯ ಹೋರಾಟಗಾರರು ಅಲ್ವಾ. ನಮಗೆ ಸ್ವಾತಂತ್ರ್ಯ ಸಿಗಬೇಕಿದ್ರೆ ಇವರೆಲ್ಲ ಏನು ತ್ಯಾಗದಿಂದ ನಮಗೇನು ಸಿಕ್ಕಿದೆ? ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ಸುಮ್ಮನೆ ಸಿಗ್ತದ ಅಲ್ವಾ? ಎಷ್ಟು ವರ್ಷ ಆಯಿತು? 73 ವರ್ಷ ಕಳೀತಲ್ವ ನಮಗೆ ಸ್ವಾತಂತ್ರ್ಯ ಸಿಕ್ಕಿ. ಯಾವಾಗ ಸಿಕ್ಕಿದ್ದು ಮಕ್ಕಳೇ ಸ್ವಾತಂತ್ರ್ಯ? 1947 ಅಲ್ವಾ, 1947. ಅದಕ್ಕಿಂತ ಮೊದಲು ನಮ್ಮ ದೇಶವನ್ನು ಯಾರು ಆಳ್ತಾ ಇದ್ದದ್ದು? ಯಾರಾಗಿರ್ಬೋದು? ರಾಜನ? ಮತ್ತೆ ಬ್ರಿಟಿಷರು ಅಲ್ವಾ, ಬ್ರಿಟಿಷರು ಆಳ್ತಾ ಇದ್ದದ್ದು ನಮ್ಮ ದೇಶವನ್ನು. ಬ್ರಿಟಿಷರು ಆಳ್ತಾ ಇದ್ದದ್ದು. ಬ್ರಿಟಿಷರು ನಮ್ಮ ದೇಶಕ್ಕೆ ಯಾಕೆ ಬಂದದ್ದು ಗೊತ್ತುಂಟ ನಿಮಗೆ? ಯಾಕೆ? ಮನೆ ಕಟ್ಟಲಿಕ್ಕ ಅಲ್ಲ, ಮೊದಲು ಬಂದದ್ದು ಯಾಕೆ? ವ್ಯಾಪಾರಕ್ಕೆ ಬಂದದ್ದು. ವ್ಯಾಪಾರಕ್ಕೆ ಬಂದ ನಂತರ ಏನು ಮಾಡ್ತಾರೆ? ಅವರ ಸಾಮ್ರಾಜ್ಯವನ್ನು ಶುರು ಮಾಡ್ತಾರೆ ಅಲ್ವಾ. ವ್ಯಾಪಾರಕ್ಕೆ ಬಂದವರು ಅವರ ಸಾಮ್ರಾಜ್ಯವನ್ನೇ ಶುರು ಮಾಡ್ತಾರೆ. ಅಂತಹ ಸಮಯದಲ್ಲಿ ನಮಗೆ ಈಗ ಸ್ವಾತಂತ್ರ್ಯ ಸಿಗಲಿಕ್ಕೆ ಬೇಕಾಗಿ ಹೋರಾಡಿ ನಮ್ಮ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಯಾರು? ಇಂತಹ ಮಹಾನ್ ವ್ಯಕ್ತಿಗಳು. ಗೊತ್ತಾಯ್ತಾ? ಈಗ ಗೊತ್ತಾಯಿತು ಇವರ ಸಾಧನೆ ಏನು ಅಂತ ಗೊತ್ತಾಯ್ತು. ಈಗ ನಾನು ಇಷ್ಟು ಚಿತ್ರಗಳನ್ನು ತೋರಿಸಿದೆ ಅಲ್ವಾ. ಇಷ್ಟು ಮಾತ್ರವಾ? ಇಷ್ಟೇ ಜನರ ನಮಗೆ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಿದವರು? ಅಲ್ಲ, ಇನ್ನೂ ಕೂಡ ಹಲವರಿದ್ದಾರೆ. ಇನ್ನೂ ಕೂಡ ಹಲವು ವ್ಯಕ್ತಿಗಳಿದ್ದಾರೆ. ನೀವೇನು ಮಾಡಬೇಕು? ಉಳಿದವರ ಹೆಸರನ್ನು ನೀವು ಬರಿಬೇಕು. ಎಲ್ಲಿ ಬರೀಲಿಕ್ಕೆ? ನಿಮ್ಮ ನೋಟು ಪುಸ್ತಕದಲ್ಲಿ. ನಿಮ್ಮ ನೋಟು ಪುಸ್ತಕದಲ್ಲಿ ಇನ್ನುಳಿದವರದು ನಾನೀಗ ಕೆಲವು 5-6 ನಾನು ಹೇಳಿದೆ. ಉಳಿದದನ್ನು ನೀವು ಕಂಡು ಹುಡುಕಿ ಲಿಸ್ಟ್ ಮಾಡಬೇಕು. ನಿಮ್ಮ ನೋಟು ಬುಕ್ಕಲ್ಲಿ ಲಿಸ್ಟ್ ಮಾಡಬೇಕು. ಏನು ಅಂತ ಹೆಡ್ಡಿಂಗ್ ಕೊಡಲಿಕ್ಕೆ? ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಬರೆದು ಅವರ ಹೆಸರು ಬರಿಬೇಕು. ಆಯಿತಾ? ಸರಿ, ಈಗ ಇಲ್ಲಿ ಒಂದು ವಿಡಿಯೋ ಕಾಣ್ತದೆ ನಿಮಗೆ. ಆ ವಿಡಿಯೋ ಏನು ಸರಿಯಾಗಿ ನೋಡಿ ಒಮ್ಮೆ. ಆಯಿತಾ? ಅರ್ಥ ಮಾಡಿ ಗಮನವಿಟ್ಟು ನೋಡಿ. ಆಯಿತಾ? ಇಲ್ಲಿ ಕಾಣಿಸುವ ವಿಡಿಯೋ ಏನಾಗಿರ್ಬೋದು ಅಂತ ನೋಡಿ. ಆಯಿತಾ?
ನೋಡಿದ್ರಾ? ಏನು ಕಾಣ್ತದೆ ಮಕ್ಕಳೇ ಅಲ್ಲಿ? ಏನು ಖಡ್ಗ ಹಿಡ್ದು ಕಾಣ್ತದಂತೆ ಅಲ್ವಾ? ಖಡ್ಗ ಹಿಡ್ದು ಕಾಣ್ತದೆ. ಯಾರು ಖಡ್ಗ ಹಿಡ್ದು ಕಾಣೋದು? ಯಾರು? ಹೆಂಗಸು. ಹೆಂಗಸು ಯಾರಾಗಿರ್ಬೋದು? ಯುದ್ಧ ಮಾಡೋದು, ಅದು ಗೊತ್ತಾಗ್ತದೆ ಅಲ್ಲ ನೋಡುವಾಗ. ಏನುಂಟು ಎರಡೂ ಬದಿಯಲ್ಲಿ ಅಲ್ವಾ? ಆ ಬದಿಯಲ್ಲಿ ಜನರಿದ್ದಾರೆ, ಈ ಬದಿಯಲ್ಲಿ ಇದ್ದಾರೆ. ಯಾರಾಗಿರ್ಬೋದು ಅದು? ಹೆಂಗಸು, ರಾಣಿ ಅಲ್ವಾ? ರಾಣಿ. ರಾಣಿ ಅಂತ ಹೇಳೋರು ಯಾರು? ಝಾನ್ಸಿ ರಾಣಿಯ ಅಲ್ಲ. ಝಾನ್ಸಿ ರಾಣಿ ಅಲ್ಲ. ಮತ್ತೆ ಆಲೋಚನೆ ಮಾಡಿ, ಗೊತ್ತಾಗ್ತದೆ ಅಲ್ವಾ? ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಹೊಂದಿರುವ ಮಹಿಳೆ. ಅವರು ಏನು ಮಾಡೋದು? ಯುದ್ಧ ಮಾಡೋದು. ಯಾರೊಂದಿಗೆ ಆಗಿರ್ಬೋದು? ಯಾರೊಂದಿಗೆ ಆಗಿರ್ಬೋದು ಮಕ್ಕಳು ಯುದ್ಧ ಮಾಡೋದು? ಪರಸ್ಪರ ಆಚೆ ಈಚೆ ಯುದ್ಧ ಮಾಡೋದಾ? ಅಲ್ಲ. ಮತ್ತೆ ಬ್ರಿಟಿಷರಿಗೆ ಎದುರಾಗಿ ಅಲ್ವಾ? ನಾನು ಆಗ ಹೇಳಿದೆ ಅಲ್ವಾ, ಮೊದಲು ಯಾರು ಆಡಳಿತ ಆಳ್ತಾ ಇದ್ದದ್ದು? ಬ್ರಿಟಿಷರು. ಆಗ ಬ್ರಿಟಿಷರಿಗೆ ಎದುರಾಗಿ ಏನು ಮಾಡ್ತಾ ಇರೋದು? ಯುದ್ಧ ನಡೀತದೆ. ಯಾರೆಲ್ಲ ಇದ್ದಾರೆ ನೋಡಿದ್ದೀರಾ ಚಿತ್ರದಲ್ಲಿ? ಕುದುರೆಯಲ್ಲಿ ಕುಳಿತು ಅಲ್ವಾ? ಕುದುರೆಯಲ್ಲಿ ಕುಳಿತು ಒಬ್ಬರು ಹೆಂಗಸು ಕುಳಿತು ಖಡ್ಗವನ್ನು ಹೀಗೆ ಹಿಡಿದು ಯುದ್ಧಕ್ಕೆ ಬರ್ತಾರೆ. ಹಿಂದೆ ಯಾರಿದ್ದಾರೆ? ಅವರ ಸೈನಿಕರು ಅಲ್ವಾ? ಹಿಂದೆ ಸೈನಿಕರು, ವಿರೋಧ ಪಕ್ಷದವರು ಮತ್ತು ಅವರು ಅಲ್ವಾ? ಆದರೆ ಯಾರು ಆ ಮಹಿಳೆ? ರಾಣಿ, ಕಿತ್ತೂರಿನ ರಾಣಿ ಚೆನ್ನಮ್ಮ. ಕೇಳಿದ್ದೀರಾ ಈ ಹೆಸರು? ಕೇಳಿದ್ದೀರಾ? ಸ್ವಾತಂತ್ರ್ಯ ಹೋರಾಟಗಾರರಲ್ಲಿರುವ ಒಂದು ಮಹಿಳೆಯ ಹೆಸರು. ಪ್ರಪ್ರಥಮ ಮಹಿಳೆ ಯಾರು? ಕಿತ್ತೂರಿನ ರಾಣಿ ಚೆನ್ನಮ್ಮ. ಈಗ ನೀವು ಆ ವಿಡಿಯೋ ನೋಡುವಾಗ ಗೊತ್ತಾಗ್ತದೆ ಅವರು ಏನು ಮಾಡೋದು, ಯಾರ ವಿರುದ್ಧವಾಗಿ ಹೋರಾಡಿದ್ದು? ಬ್ರಿಟಿಷರಿಗೆ ಎದುರಾಗಿ ಹೋರಾಡಿದ್ದು. ನೋಡಿ ಅವರು ಹೇಗೆ ಬರ್ತಾರೆ, ಖಡ್ಗ ಹಿಡಿದು. ಯಾವುದರಲ್ಲಿ? ಕುದುರೆಯಲ್ಲಿ ಅಲ್ವಾ? ಹೀಗೆ ಹಿಡಿದು. ಅದರ ಹಿಂದೆ ಯಾರಿದ್ದಾರೆ? ಸೈನಿಕರು. ಅಲ್ಲಿ ಮಾತ್ರವ ಸೈನಿಕರು? ಇಲ್ಲಿ ಕೂಡ ಸೈನಿಕರಿದ್ದಾರೆ. ಎರಡೂ ಪಕ್ಷದಲ್ಲಿ ಸೈನಿಕರಿಲ್ವಾ? ಇದ್ದಾರೆ. ಪರಸ್ಪರ ಯುದ್ಧಕ್ಕೆ ಬಂದದ್ದು. ಆ ಕಥೆಯನ್ನು ನಿಮಗೆ ಕೇಳಬೇಡ್ವಾ? ಓದಬೇಡ್ವಾ ಅಲ್ವಾ? ಈಗ ನಾನು ಸಣ್ಣ ವಿಡಿಯೋ ನಿಮಗೆ ತೋರಿಸಿದಷ್ಟೇ ಅಲ್ಲ, ಏನು ಯಾರ್ಯಾರಿದ್ದಾರೆ, ಯಾರು ಬರುವುದು, ಎಂತ ಮಾಡುವುದು ಅಂತ ನಾನು ತೋರಿಸಿದ್ದು ನಿಮಗೆ ಅಲ್ವಾ? ಅಲ್ಲಿ ಯುದ್ಧ ಮಾಡೋದನ್ನು ಆ ಸಣ್ಣ ತುಣುಕನ್ನು ತೋರಿಸಿದ್ದು. ಇನ್ನು ಈ ಕಿತ್ತೂರಿನ ರಾಣಿ ಚೆನ್ನಮ್ಮ ಅಂತ ಹೇಳುವ ವೀರ ಮಹಿಳೆಯ ಬಗ್ಗೆ ನಿಮಗೆ ತಿಳಿಬೇಡ್ವಾ? ತಿಳಿಬೇಕು. ಏನು ಮಾಡಬೇಕು ತಿಳಿಬೇಕಿದ್ರೆ? ಕೇಳಿ ತಿಳಿಬೇಕು. ನಾನು ಹೇಳಬೇಕು ಅಲ್ಲ? ಪುಸ್ತಕದಲ್ಲಿ ಉಂಟು, ಪಾಠ ಪುಸ್ತಕದಲ್ಲಿ ಇವರ ಬಗ್ಗೆ ಕೊಟ್ಟಿದ್ದಾರೆ. ಪಾಠ ಪುಸ್ತಕ ತೆಗೀರಂತೆ. ಪಾಠ ಪುಸ್ತಕದಲ್ಲಿ ನಿಮಗೆ ಸಿಗ್ತದೆ. 28ನೇ ಪುಟದಲ್ಲಿ ತೆಗೆದು ನೋಡಿ. ಏನುಂಟಲ್ಲಿ? ಅಲ್ಲಿ ಪಾಠದ ಹೆಸರೇ ಉಂಟು. ಏನು? ಕಿತ್ತೂರಿನ ರಾಣಿ. ಹೇಗೆ ಉಂಟು? ಕಿತ್ತೂರಿನ ರಾಣಿ. ಸಿಕ್ಕಿತಾ? ಅವರ ಬಗ್ಗೆ ಇನ್ನಷ್ಟು ಮಾಹಿತಿ ಉಂಟು. ಇದರಲ್ಲಿ ಸ್ವಲ್ಪ ಮಾಹಿತಿ ತಿಳಿಯಲಿಕ್ಕೆ ನಿಮಗೆ ಸಾಧ್ಯ. ಅವರ ಯುದ್ಧ ಮಾಡಿದ್ದು, ಅವರು ಯಾವಾಗ ಜನಿಸಿದ್ದು, ಅವರು ಏನು ಮಾಡ್ತಿದ್ರು, ಯಾವ ವಿದ್ಯೆಗಳಲ್ಲೆಲ್ಲ ಪರಿಣಿತರಾಗಿದ್ದರು, ಅದೇ ರೀತಿ ಅವರು ಮದುವೆಯಾದ್ದು, ಅವರು ರಾಜ್ಯವನ್ನು ಆಡಳಿತ ನಡೆಸುತ್ತಿದ್ದದ್ದು, ಇದೆಲ್ಲ ಇದರಿಂದ ತಿಳಿಲಿಕ್ಕೆ ಸಾಧ್ಯ ಅಲ್ವಾ? ತಿಳಿಬೇಕಿದ್ರೆ ಓದಬೇಕು ಅಲ್ವಾ? ಓದ್ಬೋದಾ? ಅಲ್ಲ, ನಾನು ಮೊದಲು ಅದರ ಸಣ್ಣ ಕಂಟೆಂಟ್ ನಿಮಗೆ ಹೇಳ್ತೇನೆ, ಮತ್ತು ನಿಮಗೆ ಓದುವ ಬೇಗ ಅರ್ಥ ಆಗ್ತದಲ್ಲ, ಅದರಲ್ಲಿ ಏನು ಹೇಳ್ತಾರೆ ಅಂತ ನಾನೊಮ್ಮೆ ಹೇಳ್ತೇನೆ. ಬೇಗ ಈಗ ಓದುವುದಕ್ಕೆ ಮತ್ತೆ ಮನೆಯಲ್ಲಿ ಮೆಲ್ಲಗೆ ನಿಧಾನವಾಗಿ ಕುಳಿತು ಓದ್ಬೋದು ಅಲ್ವಾ? ಈಗ ನಾನು ಸಣ್ಣ ಅದರ ವಿಷಯ ಹೇಳ್ತೇನೆ. ಈಗ ಕಿತ್ತೂರಿನ ರಾಣಿ ಯಾವಾಗ ಅವರು ಈಗೊಂದು ಒಬ್ಬರ ಯಾವುದು ಚರಿತ್ರೆ ಹೇಳುವಾಗ ಅವರು ಹುಟ್ಟಿದ್ದು ಯಾವಾಗ, ಅವರು ಯಾವ ವಿಷಯದಲ್ಲಿ ಪರಿಣಿತರಾಗಿದ್ದರು, ಅವರು ಹೇಗೆ ಬದುಕಿದ್ದರು, ಅವರ ಜೀವನದ ಬಗ್ಗೆ ನಮಗೆ ಹೇಳಬೇಡ್ವಾ? ಅದೇ ರೀತಿ ಸ್ವಲ್ಪ ವಿಷಯ ಇದರಲ್ಲಿ ಕೊಟ್ಟದ್ದು. ಯಾವಾಗ ಹುಟ್ಟಿದ್ದು ಆ ವಿಸವಿ ಹುಡುಕಿಯಂತೆ ಫಸ್ಟ್ ಇರ್ಬೋದು ಹುಟ್ಟಿದ್ದಲ್ವಾ? 1778 ಕ್ರಿಸ್ತ ಶಕ ಅಲ್ವಾ? 1778. ಎಲ್ಲಿ ಜನಿಸಿದ್ದು? ಕಿತ್ತೂರಿನಲ್ಲಿ ಜನಿಸ್ತಾರೆ. ಅವರು ಹುಟ್ಟಿದ ನಂತರ ಅವರು ಯಾವುದೇ ವಿದ್ಯೆಗಳಲ್ಲೆಲ್ಲ ಪರಿಣಿತರಾಗಿದ್ದಾರೆ? ಸಾಹಿತ್ಯ, ಕಲೆ, ಕುದುರೆ ಸವಾರಿ, ಯುದ್ಧ ವಿದ್ಯೆಗಳಲ್ಲಿ, ಮತ್ತು ಬೇರೆ ಸಂಗೀತ. ಅವರು ಏನು ಮಾಡ್ತಾರೆ? ಇಷ್ಟು ವಿದ್ಯೆಗಳಲ್ಲಿ ಅವರು ಏನಾಗಿದ್ದಾರೆ? ಪರಿಣಿತರಾಗಿದ್ದಾರೆ. ಅವರಿಗೆ ಎಷ್ಟನೇ ವರ್ಷದಲ್ಲಿ? 16ನೇ ವಯಸ್ಸಿನಲ್ಲಿ ವಿವಾಹವಾಗ್ತದೆ. ಯಾರೊಂದಿಗೆ? ಮಲ್ಲ ಸರ್ಜನೊಂದಿಗೆ ಅಲ್ವಾ? ಕಿತ್ತೂರಿನ ರಾಜ. ಅದು ಯಾರು? ಕಿತ್ತೂರಿನ ರಾಜ ಮಲ್ಲ ಸರ್ಜನೊಂದಿಗೆ
ವಿವಾಹವಾಗ್ತದೆ. ಎಷ್ಟನೇ ವರ್ಷದಲ್ಲಿ? 16ನೇ ವಯಸ್ಸಿನಲ್ಲಿ ಅವರಿಗೆ ಮದುವೆ ಆಗುವುದು. 1816ರಲ್ಲಿ ಅವರ ಗಂಡ ಏನಾಗ್ತಾರೆ? ಮರಣ ಹೊಂದುತ್ತಾರೆ. ಅವರಿಗೆ 16ನೇ ವಯಸ್ಸಿನಲ್ಲಿ ಮದುವೆಯಾಗ್ತದೆ ಅಲ್ವಾ? ಅವರಿಗೆ ಎಷ್ಟು? 16ನೇ ವಯಸ್ಸಾಗುವಾಗ ಮದುವೆ ಆಗ್ತದೆ. ಆದರೆ 1816ರಲ್ಲಿ ಅವರ ಗಂಡ ಕಿತ್ತೂರಿನ ರಾಜ, ಹೇಗೆ ಹೆಸರು? ಮಲ್ಲಸರ್ಜನ ಮರಣ ಹೊಂದುತ್ತಾನೆ 1816ರಲ್ಲಿ. ಅವರಿಗೆ 16ನೇ ವಯಸ್ಸಿನಲ್ಲಿ ಕಿತ್ತೂರಿನ ರಾಜ ಮಲ್ಲಸರ್ಜನೊಂದಿಗೆ ವಿವಾಹವಾಗ್ತದೆ. ಆದರೆ 1816ರಲ್ಲಿ ಮಲ್ಲಸರ್ಜನು ಏನಾಗ್ತಾನೆ? ಮರಣ ಹೊಂದುತ್ತಾನೆ. ಮತ್ತೆ ಅಲ್ಲಿ ರಾಜ ಇದ್ದಾರಾ? ರಾಜ ಆಗಬೇಡವಾ? ಆ ರಾಜಲು ಕಿತ್ತೂರಿನ ರಾಜ ಯಾರು? ಮಲ್ಲಸರ್ಜ. ಅವನು ಮರಣ ಹೊಂದಿದ ನಂತರ ಅವರಿಗಿರುವ ಮಗ ಶಿವಲಿಂಗ ರುದ್ರ ಸರ್ಜ, ಅವನನ್ನು ರಾಜನಾಗಿ ಮಾಡ್ತಾರೆ. ಯಾರನ್ನು? ರಾಣಿ ಚೆನ್ನಮ್ಮನ ಮಗ ಅಲ್ವಾ? ಯಾರು? ಅವನ ಹೆಸರಿಗೆ ಶಿವಲಿಂಗ ರುದ್ರ ಸರ್ಜ. ಅವನನ್ನೇನು ಮಾಡ್ತಾರೆ? ರಾಜನಾಗಿ ನೇಮಕಗೊಳಿಸ್ತಾರೆ. ಆದರೆ 1824ರಲ್ಲಿ ಅವನು ಕೂಡ ಮರಣ ಹೊಂದಿದ. 1824ರಲ್ಲಿ ಏನಾಗ್ತಾನೆ? ಅವನು ಕೂಡ ಮರಣ ಹೊಂದಿದ. ಮತ್ತೆ ಅಲ್ಲಿ ರಾಜ ಇದ್ದಾರಾ? ಇಲ್ಲ. ಮತ್ತೆ ಯಾರು ರಾಜ ಇಲ್ಲ. ಮತ್ತೆ ಯಾರು ಆಡಳಿತ ಮಾಡೋದು? ರಾಣಿ ಚೆನ್ನಮ್ಮನೇನು ಮಾಡ್ತಾಳೆ? ಆ ಕಿತ್ತೂರು ರಾಜ್ಯವನ್ನು ನೋಡಿಕೊಳ್ತಾಳೆ. ಆದರೆ ಇದನ್ನೆಲ್ಲ ಯಾರಿಗೆ ನೋಡಲಿಕ್ಕೆ ಆಗಲಿಲ್ಲ? ಬ್ರಿಟಿಷರಿಗೆ ಏನಾಗಲಿಕ್ಕೆ ಸಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರೇನು ಮಾಡ್ತಾರೆ? 1824 ಅಕ್ಟೋಬರ್ 22ರಂದು ಏನು ಮಾಡಲಿಕ್ಕೆ ಹೋಗ್ತಾರೆ? ಯುದ್ಧ ನಡೀತದೆ. ಘೋರ ಯುದ್ಧ ನಡೀತದೆ ಅಲ್ವಾ? ಘೋರ ಯುದ್ಧದಲ್ಲಿ ಯಾರು ಬರೋದು? ಎರಡೂ ಪಕ್ಷದವರು, ರಾಣಿ ಚೆನ್ನಮ್ಮ ಮತ್ತು ಬ್ರಿಟಿಷರಲ್ವಾ? ರಾಣಿ ಕಿತ್ತೂರಿನ ಸೈನ್ಯದಲ್ಲಿ ಯಾರು ನಾಯಕತ್ವವನ್ನು ವಹಿಸುವುದು? ರಾಣಿ ಚೆನ್ನಮ್ಮ ನಾಯಕತ್ವವನ್ನು ವಹಿಸಿ ಖಡ್ಗದಲ್ಲಿ ಏನು ಮಾಡೋದು? ಯುದ್ಧ ಶುರು ಮಾಡಲಿಕ್ಕೆ ಬರ್ತಾರೆ ಅಲ್ವಾ? ಬಂದಾಗ ಏನು ಮಾಡ್ತಾರೆ? ಬ್ರಿಟಿಷ್ ಸೈನಿಕರನ್ನು ಇವರು ಯಾರು? ಚೆನ್ನಮ್ಮ ಕಿತ್ತೂರಿನ ಸೈನಿಕರು ಏನು ಮಾಡ್ತಾರೆ? ಅವರ ರುಂಡಗಳನ್ನೆಲ್ಲ ತುಂಡು ಮಾಡ್ತಾರೆ. ಅವರ ರುಂಡಗಳನ್ನು ತುಂಡು ಮಾಡಿ ಅವರ ಯುದ್ಧದಲ್ಲಿ ಸೋಲ್ತಾರೆ. ಯಾರು ಯುದ್ಧದಲ್ಲಿ ಸೋಲುವುದು? ಬ್ರಿಟಿಷರು ಯುದ್ಧದಲ್ಲಿ ಸೋಲ್ತಾರೆ. ಆಗ ಅವರೇನು ಮಾಡ್ತಾರೆ? ಅಲ್ಲಿಂದ ಪಲಾಯನ ಮಾಡ್ತಾರೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನೂ ನಿಂತರೆ ಏನಾಗಲಿಕ್ಕಿಲ್ಲ, ಬದುಕಲಿಕ್ಕಿಲ್ಲ, ಎಲ್ಲರೂ ಸತ್ತೋಗ್ಬೋದು ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ. ಅಷ್ಟೇ ಅಲ್ಲ, ಆಗ ಅವರಿಗೆ ಏನಾಗ್ತದೆ? ಯುದ್ಧದಲ್ಲಿ ಸೋತು ಹೋದೆವು ಅಂತ ಏನಾಗ್ತದೆ? ಅವಮಾನ ಆಗ್ತದೆ ಅಲ್ವಾ? ಯಾರಾದರೂ ಹಾಗೆಲ್ವ? ನಾವು ಸೋತು ಹೋಗ್ತೇವೆ ಅಂತ ಹೇಳುವಾಗ ನಮಗೆ ಮನಸ್ಸಿಗೆ ಬೇಸರ ಆಗೋದಿಲ್ವಾ? ಬೇಸರ ಮಾತ್ರ ಅಲ್ಲ, ನಾಚಿಕೆ ಕೂಡ ಆಗುವುದಿಲ್ವಾ? ಆಗ್ತದೆ ಅಲ್ಲ, ನಾನು ಸೋತದ್ದು ಅಂತೇಳಿ ಮನಸ್ಸಿಗೆ ಒಂದು ಬೇಸರ. ಅದೇ ರೀತಿ ಇವರಿಗೆ ಏನಾಗ್ತದೆ? ಅವಮಾನ, ಅವರಿಗೆ ಆದ ಅವಮಾನ ಅವರಿಗೆ ಸಹಿಸಲಿಕ್ಕಾಗಲಿಲ್ಲ. ಏನು? ನಾವು ಯುದ್ಧದಲ್ಲಿ ರಾಣಿ ಚೆನ್ನಮ್ಮನ ಹೋರಾಟದಲ್ಲಿ ನಾವೇನಾಗಿದ್ದೇವೆ? ಸೋತಿದ್ದೇವೆ ಅಂತೇಳಿ ಅವರಿಗೆ ಅವಮಾನ ಅಷ್ಟಿಷ್ಟಲ್ಲ, ಎಷ್ಟು ಸೀಡಿಸಲಿಕ್ಕೆ ಆಗುವುದಿಲ್ಲ ಅಷ್ಟು ಕೂಡ ಅವಮಾನ ಆಗ್ತದೆ. ಅವರೇನು ಮಾಡ್ತಾರೆ? ರಾಣಿ ಚೆನ್ನಮ್ಮನನ್ನು ಮೆಲ್ಲ ಬಂಧನದಲ್ಲಿ ಹಾಕ್ತಾರೆ. ಉಪಾಯದಿಂದ ಏನು ಮಾಡ್ತಾರೆ? ಬಂಧನದಲ್ಲಿ, ಸೆರೆಮನೆ ಅಂತ ಹೇಳೋದಿಲ್ವಾ? ಜೈಲು, ಬಂಧನ, ಅಲ್ಲಿ ಕಾರಾಗೃಹದಲ್ಲಿ ಹಾಕ್ತಾರೆ. ಯಾರನ್ನು? ರಾಣಿ ಚೆನ್ನಮ್ಮನನ್ನು. ಯಾರು ಹಾಕುದು? ಬ್ರಿಟಿಷರು ಹಾಕ್ತಾರೆ ಅಲ್ವಾ? ಆದರೆ 1828ರಲ್ಲಿ ಯಾರು? ರಾಣಿ ಚೆನ್ನಮ್ಮ ಬಂಧನದಲ್ಲಿ ವಿಧಿವಶವಾಗ್ತಾಳೆ. ವಿಧಿವಶವಾಗುವುದಂದ್ರೇನು? ಮರಣ ಹೊಂದುವುದು. ಯಾವಾಗ? 1828 ಫೆಬ್ರವರಿ 2ರಂದು ಏನಾಗ್ತಾರೆ? ರಾಣಿ ಚೆನ್ನಮ್ಮ ಕಾರಾಗೃಹದಲ್ಲಿ, ಬಂಧನದಲ್ಲಿ ಮರಣ ಹೊಂದುತ್ತಾಳೆ. ಇಷ್ಟು ಅದರಲ್ಲಿ ಹೇಳಿರುವುದು. ಅಂದರೆ ನಾನೇನು ಹೇಳಿದ್ದು ಅದನ್ನು ವಿವರಿಸಿ ಹೇಳಿಲ್ಲ, ನಿಮಗೆ ಸಣ್ಣದಾಗಿ ಅದರ ವಿಷಯವನ್ನು ತೆಗೆದು ಹೇಳಿದ್ದು. ನೋಡಿ ಅಂತೆ ನೀವು ಒಮ್ಮೆ ಪುಸ್ತಕ. ಈಗ ನಿಮಗೆ ಕತೆ ಸಣ್ಣದಾಗಿ ಅರ್ಥ ಆಗಿದೆ, ಇನ್ನೂ ಕೂಡ ಅದರಲ್ಲಿ ಸ್ವಲ್ಪ ವಿವರಿಸಿ ಹೇಳಿದ್ದಾರೆ ಅಲ್ವಾ? ಸರಿ, ಓದ್ಬೋದಾ? ಓದ್ಬೋದು. ನೀವು ಮೆಲ್ಲ ಒಮ್ಮೆ ಓದಿಯಂತೆ ಪುಸ್ತಕ ತೆಗೆದು. ಕಿತ್ತೂರಿನ ರಾಣಿ. ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದವರು. ಅವರು ಈ ದೇಶದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಆರಂಭಿಸಿದರು. ಅದನ್ನು ವಿರೋಧಿಸಿ ಹಲವು ರಾಜರು ಹೋರಾಡಿದ್ದಾರೆ. ಬ್ರಿಟಿಷರಿಗೆ ಎದುರಾಗಿ ಹೋರಾಡಿದ ಪ್ರಥಮ ಮಹಿಳೆ ರಾಣಿ ಚೆನ್ನಮ್ಮ. ಚೆನ್ನಮ್ಮ ಕ್ರಿಸ್ತಶಕ 1778ರಲ್ಲಿ ಕಿತ್ತೂರಿನಲ್ಲಿ ಜನಿಸಿದಳು. ಬಾಲ್ಯದಲ್ಲಿಯೇ ಯೋಗ್ಯ ಗುರುಗಳಿಂದ ಸಂಗೀತ, ಕಲೆ, ಸಾಹಿತ್ಯ ಅಭ್ಯಾಸ ಮಾಡಿದಳು. ಕುದುರೆ ಸವಾರಿ ಮತ್ತು ಯುದ್ಧ ವಿದ್ಯೆಗಳನ್ನು ಕಲಿತಳು.
ಚೆನ್ನಮ್ಮನಿಗೆ 16ನೇ ಹರೆಯದಲ್ಲಿ ಕಿತ್ತೂರಿನ ರಾಜ ಮಲ್ಲಸರ್ಜನೊಂದಿಗೆ ವಿವಾಹವಾಯಿತು. ಚೆನ್ನಮ್ಮ ನಾಡಿನ ಕಣ್ಮಣಿಯಾದಳು. ಕ್ರಿಸ್ತಶಕ 1816ರಲ್ಲಿ ಮಲ್ಲಸರ್ಜನು ಮರಣ ಹೊಂದಿದನು. ಕಿತ್ತೂರು ದುಃಖದ ಕಡಲಿನಲ್ಲಿ ಮುಳುಗಿತು. ಆದರೆ ಚೆನ್ನಮ್ಮ ಧೈರ್ಯವನ್ನು ತಂದುಕೊಂಡು ದುಃಖವನ್ನು ಸಹಿಸಿದಳು. ಹಿರಿಯ ಮಗ ಶಿವಲಿಂಗರುದ್ರ ಸರ್ಜನನ್ನು ರಾಜನನ್ನಾಗಿ ಮಾಡಿದಳು. ಕ್ರಿಸ್ತಶಕ 1824ರಲ್ಲಿ ಶಿವಲಿಂಗ ಸರ್ಜನು ಮರಣ ಹೊಂದಿದನು. ಆತನಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಚೆನ್ನಮ್ಮನೇ ರಾಜ್ಯದ ಆಡಳಿತವನ್ನು ವಹಿಸಿಕೊಂಡಳು. ಬ್ರಿಟಿಷರು ಅದನ್ನು ಸಹಿಸಲಿಲ್ಲ. ಅವರು ಸೈನ್ಯದೊಡನೆ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಬಂದರು. ಕ್ರಿಸ್ತಶಕ 1824 ಅಕ್ಟೋಬರ್ 22ರಂದು ಘೋರ ಯುದ್ಧ ನಡೆಯಿತು. ಚೆನ್ನಮ್ಮನೇ ಕಿತ್ತೂರಿನ ಸೈನ್ಯದ ನಾಯಕತ್ವವನ್ನು ವಹಿಸಿದಳು. ಚೆನ್ನಮ್ಮನ ಕೈಯಲ್ಲಿ ಖಡ್ಗವನ್ನು ಹಿಡಿದು ಕುದುರೆಯನ್ನೇರಿ ರಣರಂಗಕ್ಕೆ ಧುಮುಕಿದಳು. ಕಿತ್ತೂರಿನ ಸೈನ್ಯದಲ್ಲಿ ಉತ್ಸಾಹ ತುಂಬಿ ತುಳುಕಿತು. ಶತ್ರುಗಳ ಮೇಲೆ ಸಿಡಿದೆದ್ದ ಕಿತ್ತೂರಿನ ಸೈನಿಕರು ವೈರಿಗಳ ರುಂಡಗಳನ್ನು ಚೆಂಡಾಡಿದರು. ಅಳಿದುಳಿದ ಬ್ರಿಟಿಷ್ ಸೈನಿಕರು ಬದುಕಿದೆಯಾ ಬಡಜೀವವೇ ಎಂದು ಪಲಾಯನ ಮಾಡಿದರು. ಈ ಸೋಲಿನಿಂದ ಬ್ರಿಟಿಷರಿಗಾದ ಅವಮಾನ ಅಷ್ಟಿಷ್ಟಲ್ಲ. ಅವರು ಅದರ ಸೇಡನ್ನು ತೀರಿಸಲು ತೀರ್ಮಾನಿಸಿದರು. ಮೋಸದಿಂದ ಚೆನ್ನಮ್ಮನನ್ನು ಬಂಧಿಸಿದರು, ಸೆರೆಮನೆಗೆ ತಳ್ಳಿದರು. ಅಲ್ಲಿಯೇ 1828 ಫೆಬ್ರವರಿ 2ರಂದು ರಾಣಿ ಚೆನ್ನಮ್ಮ ವಿಧಿವಶಳಾದಳು. ಓದಿದ್ದೀರಿ ಅಲ್ವಾ? ನಾನು ಕೂಡ ಓದಿದ್ದೇನೆ. ನಿಮಗೆ ತಪ್ಪಿದ್ರೆ ನಾನು ಕೂಡ ಅದಕ್ಕೆ ಓದಿದ್ದೇನೆ. ಯಾಕೆ? ಸರಿಯಾಗಿ ಓದಲಿಕ್ಕೆ. ಈಗ ನಿಮಗೆ ಓದಲಿಕ್ಕೆ ಕೂಡ ಗೊತ್ತಾಯಿತು, ಕತೆ ಕೂಡ ಅರ್ಥ ಆಯಿತು. ಏನು ಹೇಳಿದ್ದು ಅಂತ ಅದರಲ್ಲಿ ರಾಣಿ ಚೆನ್ನಮ್ಮನ ಬಗ್ಗೆ ಗೊತ್ತಾಯಿತು ಅಲ್ವಾ? ಈಗ ನಾನು ಅದನ್ನು ಸಣ್ಣದಾಗಿ ಹೇಳಿದ ಕಾರಣ ನಿಮಗೆ ಬೇಗ ಅರ್ಥ ಆಗಿರ್ಬೋದಲ್ವಾ? ಇನ್ನೇನು ಮಾಡಬೇಕು ನೀವು? 2 ಸಲ 3 ಸಲ ಇನ್ನೂ ಕೂಡ ಓದಬೇಕು ಅಲ್ವಾ? ಕೆಲವು ಪದಗಳು ಕಣ್ಮಣಿ ಅಲ್ವಾ, ಕಣ್ಣಿನ ಮಣಿ ಅಥವಾ ಅಂತಹ ಪದಗಳೆಲ್ಲ ನಿಮಗೆ ಕೆಲವು ಗೊತ್ತಾಗಿರ್ಲಿಕ್ಕಿಲ್ಲ. ಆದರೆ ಅರ್ಥ ಎಲ್ಲಿಂದ ಬರಿಬೇಕು? ಅರ್ಥಕೋಶದಿಂದ. ಕೆಳಗಡೆ ಅರ್ಥಕೋಶ ಉಂಟು, ಅದನ್ನು ನೋಡಿ ನಿಮಗೆ ಗೊತ್ತಾಗದ ಪದಗಳನ್ನು ಗೆರೆ ಹಾಕಿ ನಿಮ್ಮ ನೋಟು ಪುಸ್ತಕದಲ್ಲಿ ಬರೆದುಕೊಳ್ಬೇಕು. ಆಯಿತಾ? ಬರೆದುಕೊಂಡು ಮತ್ತೊಮ್ಮೆ ಪುನಃ ಆ ಅರ್ಥದೊಂದಿಗೆ ಓದುವಾಗ ನಿಮಗೆ ಕಿತ್ತೂರಿನ ರಾಣಿ ಚೆನ್ನಮ್ಮನ ಬಗ್ಗೆ ಸರಿಯಾಗಿ ತಿಳಿತದೆ. ಏನಾದ್ದು ಕತೆ ಅಂತ ಗೊತ್ತಾಗ್ತದೆ ಅಲ್ವಾ? ಈಗಲೇ ಸ್ವಲ್ಪ ಗೊತ್ತಾಗಲಿಲ್ವಾ? ಗೊತ್ತಾಗಿದೆ. ಈಗ ನಿಮಗೆ ಸರಿಯಾದ ಮಾಹಿತಿ ಗೊತ್ತಾಗಿದೆ. ಅದರಿಂದ ಏನು ಹೇಳುವುದು ಅಂತೇಳಿ ಚಂದವಾಗಿ ಅರ್ಥವಾಗಿದೆ ಅಲ್ವಾ? ಸರಿ, ಇನ್ನು ಈ ಕಿತ್ತೂರಿನ ರಾಣಿ ಚೆನ್ನಮ್ಮ ಎಂಬ ಕಥೆಯಲ್ಲಿ ನಿಮಗೆ ಯಾರ ಪಾತ್ರ ಇಷ್ಟವಾಯಿತು ಅಲ್ವಾ? 2 ಪಾತ್ರ ಇಲ್ವಾ ಅದರಲ್ಲಿ? ಬ್ರಿಟಿಷರು ಇದ್ದಾರೆ, ಕಿತ್ತೂರಿನ ರಾಣಿ, ಸೈನ್ಯ ಕೂಡ ಇದೆ. ನಿಮಗೆ ಇಷ್ಟವಾದ ಕಥಾಪಾತ್ರ ಅದು ನೀವು ಬರಿಬೇಕು. ಅದು ನಮಗೆ ಯಾವುದರಲ್ಲಿ ಬಂದಿದೆ ಅಂತಹ ಪ್ರಶ್ನೆ ಬೇರೆ ಯಾವುದೋ ಭಾಗದಲ್ಲಿ ಬಂದಿದೆ. ಭಾಗ್ಯದೇವತೆ ಅಲ್ವಾ? ಭಾಗ್ಯದೇವತೆ ಕಥೆಯಲ್ಲಿ ಕೂಡ ಬರಲಿಲ್ವಾ? ನಿಮಗೆ ಇಷ್ಟವಾದ ಕಥಾಪಾತ್ರ ಯಾವುದು ಅಂತ ಬಂದಿದೆ. ಈಗ ಇದರಲ್ಲಿ ಕೂಡ ಏನುಂಟು? ನಿಮಗೆ ಇಷ್ಟವಾದ ಕಥಾಪಾತ್ರ ಯಾವುದು ಮಾತ್ರ ಅಲ್ಲ, ಯಾಕೆ ಅಂತ ಕೂಡ ಬರಿಬೇಕು. ಯಾಕೆ ಅಂತ ನಿಮಗೆ ಕತೆ ಈಗ ಅರ್ಥ ಆಗಿದೆ, ಅರ್ಥ ಕೂಡ ಆಗಿದೆ, ಓದಲಿಕ್ಕೆ ಕೂಡ ಗೊತ್ತುಂಟು. ನೀವೇನು ಮಾಡಬೇಕು? ಕಥೆಯನ್ನು ಯಾಕೆ ನನಗೆ ಆ ಪಾತ್ರ ಇಷ್ಟವಾಯಿತು ಅಂತ ನಿಮ್ಮ ನೋಟು ಪುಸ್ತಕದಲ್ಲಿ ಬರಿಬೇಕು. ಅದೇ ರೀತಿ ನಿಮ್ಮ ಪಾಠ ಪುಸ್ತಕದಲ್ಲಿ ನೋಡಿ ಅಂತೆ ಅನುಕ್ರಮವಾಗಿ ಬರೆಯುವ ಅಂತ ಉಂಟು. ಸಿಕ್ಕಿತಾ? ಆಚೆ ಪುಟ ತಿರುಗಿಸಿ. 29ಗಳು 30ನೇ ಪುಟ ತಿರುಗಿಸಿ. 30ನೇ ಪುಟದಲ್ಲಿ ಸಿಗ್ತದೆ. ಸಿಕ್ಕಿತಾ? ಸಿಕ್ಕಿತು. ಕೆಳಗಡೆ ನೋಡಿ ಅಂತೆ ಅನುಕ್ರಮವಾಗಿ ಬರೆಯುವ. ಓದಿ ಅಂತೆ ಒಮ್ಮೆ. ಹೇಗುಂಟು? ಚೆನ್ನಮ್ಮನೇ ರಾಜ್ಯದ ಆಡಳಿತವನ್ನು ವಹಿಸಿಕೊಂಡಳು. ಸೆರೆಮನೆಯಲ್ಲಿ ರಾಣಿ ಚೆನ್ನಮ್ಮ ವಿಧಿವಶಳಾದಳು. ಕಿತ್ತೂರಿನ ಸೈನ್ಯದಲ್ಲಿ ಉತ್ಸಾಹ ತುಂಬಿ ತುಳುಕಿತು. ಬಾಲ್ಯದಲ್ಲೇ ಕುದುರೆ ಸವಾರಿ ಮತ್ತು ಯುದ್ಧ ವಿದ್ಯೆಗಳನ್ನು ಕಲಿತಳು. ಚೆನ್ನಮ್ಮ ಕ್ರಿಸ್ತಶಕ 1778ರಲ್ಲಿ ಜನಿಸಿದಳು. ಹಿರಿಯ ಮಗ ಶಿವಲಿಂಗರುದ್ರ ಸರ್ಜನು ರಾಜನಾದನು. ಅಳಿದುಳಿದ ಬ್ರಿಟಿಷ್ ಸೈನಿಕರು ಪಲಾಯನಗೈದರು. ಅನುಕ್ರಮವಾಗಿ ಬರೆಯುವ. ಈ ಅನುಕ್ರಮವಾಗಿ ಬರೆಯುವ ಅಂದರೆ ಹೇಗೆ ಮಾಡಲಿಕ್ಕೆ? ಕತೆ ಗೊತ್ತಾಗಿದೆ, ನೀವೇನು ಮಾಡಬೇಕು? ಅದನ್ನು ಘಟನೆ ಅಲ್ವಾ? ಕಥೆಯ ಘಟನೆ, ಯಾವ ಘಟನೆ ಮೊದಲು, ಯಾವುದು ನಂತರ, ಆ ರೀತಿ ಬರೀಲಿಕ್ಕೆ. ಮೊದಲು ನಂತರ ಅಲ್ವಾ? ಏನು ಮಾಡಬೇಕು? ನೀವು ಅದನ್ನು ಹೇಳ್ಬೋದಾ? ಈಗ ಹೇಳ್ಬೋದಾ? ಮೊದಲು ಯಾವುದು? ಯಾವ ಘಟನೆ ಮೊದಲಾದ ಕಥೆಯಲ್ಲಿ?
ಯಾವುದೇ ಒಂದು ಕತೆ ಶುರು ಮಾಡಬೇಕಿದ್ರೆ ಅದರಲ್ಲಿ ಹುಟ್ಟಿದ್ದು ಕ್ರಿಸ್ತ ಶಕ 1778ರಲ್ಲಿ. ಯಾರು ಜನಿಸಿದ್ದು? ಕಿತ್ತೂರಿನಲ್ಲಿ ಜನಿಸಿದಳು ಅಲ್ವಾ. 1778ರಲ್ಲಿ ಜನಿಸಿದಳು ಅಂತ ಹೇಳೋದು ಒಂದು. ನಂತರವೋ ಅದರಲ್ಲಿ ನಮ್ಮ ಬಾಲ್ಯದಲ್ಲೇ ಕುದುರೆ ಸವಾರಿ ಮತ್ತು ಯುದ್ಧ ವಿದ್ಯೆಗಳನ್ನು ಕಲಿತಳು, ಅದು ಕೂಡ ಸಿಕ್ಕಿತು ಅಲ್ವಾ. ಬಾಲ್ಯದಲ್ಲೇ ಕುದುರೆ ಸವಾರಿ ಮತ್ತು ಯುದ್ಧ ವಿದ್ಯೆಗಳನ್ನು ಕಲಿತಳು, ಅದು ಸಿಕ್ಕಿತು. ಅದಕ್ಕೆ ನಂಬರ್ ಹಾಕಿದ್ದೀರಲ್ಲ, ಮತ್ತೇನು ಮಾಡಬೇಕು ನೀವು? ಅದನ್ನು ಸರಿ ಮಾಡಿ ನಿಮ್ಮ ಪುಸ್ತಕದಲ್ಲಿ ಬರೀಬೇಕು. ಮೂರನೆಯದು ಯಾವುದು? ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜನು ರಾಜನಾದನು ಅಲ್ವಾ. ಹೌದು, ಅದು ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜನು ರಾಜನಾದನು. ನಂತರ ಯಾವುದು? ಚೆನ್ನಮ್ಮನೇ ರಾಜ್ಯದ ಆಡಳಿತವನ್ನು ವಹಿಸಿಕೊಂಡಳು. ನಂತರದ್ದು ಕಿತ್ತೂರಿನ ಸೈನ್ಯದಲ್ಲಿ ಉತ್ಸಾಹ ತುಂಬಿ ತುಳುಕಿತು. ಸಿಕ್ಕಿತು. ಅಳಿದುಳಿದ ಬ್ರಿಟಿಷ್ ಸೈನಿಕರು ಪಲಾಯನಗೈದರು. ಅಳಿದುಳಿದ ಬ್ರಿಟಿಷ್ ಸೈನಿಕರು ಪಲಾಯನಗೈದರು. ನಂತರವೋ ಇನ್ನು ಒಂದು ಬಾಕಿ ಉಂಟು, ಅದು ಸುಲಭ. ಒಂದು ಬಾಕಿಯಾಗೋ ಎಲ್ಲರಿಗೂ ಗೊತ್ತುಂಟು, ಅದುವೇ ಅಂತ ಅಲ್ವಾ. ಯಾವುದು? ಸೆರೆಮನೆಯಲ್ಲಿ ರಾಣಿ ಚೆನ್ನಮ್ಮ ವಿಧಿವಶಳಾದಳು. ಗೊತ್ತಾಯ್ತು ಈಗ ಅಲ್ವಾ. ಇದು ನಾನೀಗ ಹೇಳಿದೆ ನಿಮಗೆ. ನೀವೇನು ಮಾಡಬೇಕು? ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ಅಷ್ಟು ಮಾತ್ರ ಅಲ್ಲ, ಕಥೆಯಲ್ಲಿ ಇಷ್ಟವಾದ ಕಥಾಭಾಗ ಯಾವುದು, ಯಾಕೆ ಬರಿಬೇಕು. ಇನ್ನು ನಿಮಗೆ ನಾನು ಭಾಗ್ಯದೇವತೆ ಪಾಠದಲ್ಲಿ ಹೇಳಿದ್ದೇನೆ, ಪ್ರಶ್ನೆಗಳನ್ನು ತಯಾರಿಸಬೇಕು ಅಂತ ಹೇಳಿದ್ದೇನೆ. ಪ್ರಶ್ನೆಗಳನ್ನು ತಯಾರಿಸಬೇಕು. ಯಾವುದರಿಂದ ಪ್ರಶ್ನೆಯನ್ನು ತಯಾರಿಸಬೇಕು ನೀವು ತಯಾರಿಸಲಿಕ್ಕೆ? ಈ ಪಾಠದಿಂದ. ಯಾವ ಪಾಠದಿಂದ? ಕಿತ್ತೂರಿನ ರಾಣಿ ಎಂಬ ಪಾಠದಿಂದ ಸಾಧ್ಯವಾದಷ್ಟು ನೀವು ಪ್ರಶ್ನೆಗಳನ್ನು ತಯಾರಿಸಬೇಕು. ಯಾಕೆ? ಪ್ರಶ್ನೆಗಳನ್ನು ತಯಾರಿಸುವಾಗಲೂ ನಮಗೆ ಪಾಠ ಅರ್ಥ ಆಗುವುದು ಅಲ್ವಾ. ಪ್ರಶ್ನೆಗಳ ಉತ್ತರ ಅದರಲ್ಲೇ ಉಂಟು. ನೀವು ಏನು ಮಾಡಲಿಕ್ಕೆ? ಸಾಧ್ಯವಾದಷ್ಟು ಪ್ರಶ್ನೆಗಳನ್ನು ತಯಾರಿಸಬೇಕು. ಪ್ರಶ್ನೆ ತಯಾರಿಸುವಾಗ ಯಾವುದಲ್ಲಿ ಬರಲಿಕ್ಕೆ? ಯಾಕೆ ಗೊತ್ತುಂಟು. ಯಾಕೆ, ಹೇಗೆ, ಯಾವಾಗ, ಎಲ್ಲಿ, ಯಾರು, ಇಂಥದ್ದೆಲ್ಲ ಪ್ರಶ್ನಾರ್ಥಕಗಳು ಬರೋದಿಲ್ವ. ಇದನ್ನು ಉಪಯೋಗಿಸಿ ನೀವೇನು ಮಾಡಬೇಕು? ಪ್ರಶ್ನೆಗಳು ತಯಾರಿಸಬೇಕು. ಉದಾಹರಣೆಗೆ ನಾನೊಂದು ಪ್ರಶ್ನೆ ಈಗ ಹೇಳ್ತೇನೆ. ರಾಣಿ ಚೆನ್ನಮ್ಮ ಯಾವಾಗ ಜನಿಸಿದಳು? ಯಾವಾಗ? ಉತ್ತರ ಗೊತ್ತುಂಟು. 1778ರಲ್ಲಿ ಅಲ್ವಾ. ಕ್ರಿಸ್ತ ಶಕ 1778ರಲ್ಲಿ ಜನಿಸಿದಳು. ಇದು ನಾನು ಒಂದು ಪ್ರಶ್ನೆ ಹೇಳಿದ್ದು. ಇದೇ ರೀತಿ ನಿಮಗೆ ತುಂಬ 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 ಪ್ರಶ್ನೆ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ. ನೀವೇನು ಮಾಡಬೇಕು? 2-3 ಸಲ ಅರ್ಥಗಳನ್ನು ಬರೆದು ಓದಿ ನೀವೇನು ಮಾಡಲಿಕ್ಕೆ? ಇದರಿಂದ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನು ಕೂಡ ತಯಾರಿಸಬೇಕು. ಗೊತ್ತಾಯ್ತಾ? ಸಾಧ್ಯವಾದಷ್ಟು ಪ್ರಶ್ನೆಗಳನ್ನು ಕೂಡ ತಯಾರಿಸಬೇಕು. ಅದೇ ರೀತಿ ಕಥೆಯಲ್ಲಿ ಇಷ್ಟವಾದ ಕಥಾಭಾಗ ಬರಿಬೇಕು. ಅದು ಯಾಕೆ ಎಂದು ಬರಿಬೇಕು. ಮತ್ತೊಂದು ಮೊದಲು ಹೇಳಿದ್ದೇನೆ ನಾನು ಕೆಲಸ. ಯಾವುದು? ನಾನು ಕೆಲವು ಚಿತ್ರಗಳನ್ನು ತೋರಿಸಲಿಲ್ವಾಗ ಆಗ ನಾನು ಹೇಳಿದ್ದೇನು? ಇನ್ನಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ಗೊತ್ತಾಯ್ತಾ? ಇನ್ನಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಲಿಸ್ಟ್ ಮಾಡಿ ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ಅದು ಕೂಡ ಬರಿಬೇಕು. ಹಾಗಾದರೆ ನಿಮಗೆ 3 ಕೆಲಸ ಉಂಟು. ಏನು? ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಬರೀಲಿಕ್ಕೆ, ಮತ್ತು ಕಥೆಯಲ್ಲಿ ಇಷ್ಟವಾದ ಭಾಗ ಯಾಕೆ ಎಂದು ಬರಿಬೇಕು. ಅದೇ ರೀತಿ ಸಾಧ್ಯವಿರುವಷ್ಟು ಪ್ರಶ್ನೆ ಮಾಡಬೇಕು. ಸಾಧ್ಯವಿರುವುದಂದರೆ ನನಗೆ ಒಂದೇ ಸಾಧ್ಯ ಅಂತ ಕೂತ್ಕೊಳ್ಳೋದಲ್ಲ. ತುಂಬ ಪ್ರಶ್ನೆ ಆಗ್ತದೆ, ಅದರಿಂದ ತುಂಬ ಪ್ರಶ್ನೆ ಆಗ್ತದೆ. ಆದ್ದರಿಂದ ಪ್ರಶ್ನೆಗಳನ್ನು ಕೂಡ ಮಾಡಿಕೊಂಡು ಬರಬೇಕು. ಗೊತ್ತಾಯ್ತಾ? ಇಷ್ಟು ಹೇಳಿ ಇವತ್ತಿನ ತರಗತಿಯನ್ನು ಮುಗಿಸುವ. ವಂದನೆಗಳು.